ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಯಾನ್ಶಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಹಾಗೆ ನಾನು ತುಂಬಾ ಚೆನ್ನಾಗಿದ್ದೇನೆ. ಹಾಗಾದರೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಒಂದು ನಾನ್ ವೆಜ್ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ ಮಸಾಲೆಯನ್ನು ರುಬ್ಬಲಿಕ್ಕೆ ಹಾಕಿದ್ದೇನೆ. ಇದರಲ್ಲಿ ಒಂದು ತೆಂಗಿನಕಾಯಿ, ಹಾಗೆ ಒಂದು 3 ಚಮಚದಷ್ಟು ಕೊತ್ತಂಬರಿ ಬೀಜ, ಹಾಗೆ 2 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಬಡ ಸೊಪ್ಪು, ಹಾಗೆ 1 ಚಮಚದಷ್ಟು ಕಾಳುಮೆಣಸು ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಈರುಳ್ಳಿ ದೊಡ್ಡ ಸೈಜಲ್ಲಿ ಎಲ್ಲವನ್ನು ಹಾಕಿ ಮಸಾಲೆಯನ್ನು ಕಡಿಲಿಕ್ಕೆ ಹಾಕಿದ್ದೇನೆ. ಸ್ವಲ್ಪ ಕೆಂಪು ಮೆಣಸನ್ನು ಹಾಕಿದ್ದೇನೆ. ನೋಡಿ, ನಾನಿಲ್ಲೇ ಮಾಡ್ತಾ ಇರುವಂಥದ್ದು ಹೀರೆಕಾಯಿ ಮತ್ತು ಬಂಡಸನ್ನು ಹಾಕಿಬಿಟ್ಟು ಸಾರನ್ನು ಮಾಡ್ತಾ ಇರುವಂಥದ್ದು. ಇದು ತುಂಬಾ ಚೆನ್ನಾಗಾಗ್ತದೆ. ನೋಡಿ, ಬೊಂಡಸ್ ಮೀನನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದಾಗಿದೆ. ಹಾಗೆಯೇ ಸಿಗಡಿಯ ಸಿಪ್ಪೆಯನ್ನು ತೆಗೆದು ಇಟ್ಟಿದ್ದೇವೆ. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿ ಸಾರನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಸಿಗಡಿಯನ್ನು ಬೇಯಲಿಕ್ಕೆ ಸಹ ಹಾಕಿದ್ದೇನೆ. ಬೊಂಡಸನ್ನು ಮೊದಲಿಗೆ ಬೇಯಿಸ್ಕೊಳ್ಬೇಕು, ಯಾಕೆಂದರೆ ಬೊಂಡಸ್ ಮೀನು ಬೇಯಲಿಕ್ಕೆ ತುಂಬ ಟೈಮ್ ಬೇಕಾಗ್ತದೆ. ಹಾಗಾಗಿ ಸಿಗಡಿಯನ್ನು ಬೊಂಡಸ್ ಬೆಂದ ನಂತರ ಹಾಕಿದರೆ ಸಾಕಾಗ್ತದೆ. ಈ ರೀತಿಯಾಗಿ ಮಿಕ್ಸ್ ಮಾಡಿದರೆ ಸಾರು ತುಂಬ ಚೆನ್ನಾಗಿರ್ತದೆ. ನೋಡಿ, ನಾನಿಲ್ಲಿ 3 ಹೀರೆಕಾಯಿಯನ್ನು ತಗೊಂಡಿದ್ದೇನೆ. ಹೀರೆಕಾಯಿಯನ್ನು ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ, ಹಾಗೆ ಟೇಸ್ಟ್ ಕೂಡ ಯಮ್ಮಿಯಾಗಿರ್ತದೆ. ನೋಡಿ, ಹೀರೆಕಾಯಿಯನ್ನು ಈ ರೀತಿಯಾಗಿ ರೌಂಡಾಗಿ ಕಟ್ ಮಾಡಿಬಿಟ್ಟು ಬೇಯಲಿಕ್ಕೆ ಹಾಕಿರುವಂಥದ್ದು. ನೋಡಿ, ಹೀರೆಕಾಯಿ ಒಂದು 60% ಆಗುವಷ್ಟು ಬೇಯಿದ್ರೆ ಸಾಕು, ಅಂದರೆ ಅರ್ಧ ಬೆಂದರೆ ಸಾಕು, ಪೂರ್ತಿಯಾಗಿ ಬೇಯಬಾರ್ದು. ಆವಾಗಲೇ ಕಡ್ದಿಟ್ಟಿರುವಂತಹ ಮಸಾಲೆಯನ್ನು ಹಾಕ್ಕೊಂಡ್ಬಿಟ್ಟು ಸಾರನ್ನು ರೆಡಿ ಮಾಡ್ಕೊಳ್ಳೋಣ. ಮತ್ತು ಮಸಾಲೆಯನ್ನು ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಸಾರನ್ನು ರೆಡಿ ಮಾಡಿಕೊಂಡು ಮತ್ತೆ ಸಾರನ್ನು ಕುದಿಸ್ಲಿಕ್ಕುಂಟು. ಆವಾಗ ಹೀರೆಕಾಯಿ ಕರೆಕ್ಟಾಗಿ ಬೇಯ್ತದೆ. ಅದಕ್ಕೋಸ್ಕರ ಹೀರೆಕಾಯಿ ಸ್ವಲ್ಪ ಬೆಂದಾಗಲೇ ಮಸಾಲೆಯನ್ನು ಹಾಕ್ಕೊಳ್ಳುವಂಥದ್ದು. ನೋಡಿ, ಇಲ್ಲಿ ಹೀರೆಕಾಯಿ ತುಂಬ ನೀರು ಬಿಟ್ಟಿದೆ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕ್ಕೊಂಡು ಸಾರನ್ನು ರೆಡಿ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ನೀವು ಸಾರು ಮಾಡೋದಾದರೆ ನಿಮಗೆ ಮೀನು ಸಾರಿಗೆಲ್ಲ ಮಸಾಲೆ ಮಾಡ್ತೀರಲ್ಲ, ಆ ರೀತಿಯಾಗಿ ಮಾಡಲಿಕ್ಕಿಲ್ಲ. ಎಲ್ಲ ಮಸಾಲೆಯನ್ನು ಸ್ವಲ್ಪನೇ ಹಾಕ್ಕೊಳ್ಬೇಕು. ಈ ಕೆಂಪು ಮೆಣಸನ್ನು ಸ್ವಲ್ಪನೇ ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಳ್ಬಾರ್ದು. ಹಾಗೆಯೇ ಕೊತ್ತಂಬರಿ, ಬಡ ಸೊಪ್ಪು, ಹಾಗೆ ಜೀರಿಗೆ ಇವನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಹಾಕಿಬಿಟ್ಟು ಸಾರನ್ನು ರೆಡಿ ಮಾಡಿಕೊಳ್ಳುವಂಥದ್ದು. ಮಸಾಲೆಯನ್ನು ನಾವು ಮೀನು ಸಾರಿಗೆ ಮಾಡುವಾಗ ಸ್ಟ್ರಾಂಗಾಗಿ ಮಾಡ್ತೇವಲ್ಲ, ಇದನ್ನು ಸ್ವಲ್ಪ ನಾವು ತರಕಾರಿ ಸಾರಿಗೆಲ್ಲ ಹೇಗೆ ಮಸಾಲೆಯನ್ನು ಮಾಡ್ಕೊಳ್ತೇವೆ ಹಾಗೆಯೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಇವಾಗ ಹೀರೆಕಾಯಿ ಸ್ವಲ್ಪ ಬೇಯಬೇಕಲ್ವ, ಇವಾಗ ಇದನ್ನು ನಾವು ಒಂದು 10 ನಿಮಿಷ ಕುದಿಲಿಕ್ಕಿಟ್ರೆ ಆಯಿತು, ಹೈ ಫ್ಲೇಮಲ್ಲಿ. ಸಾರು ಚೆನ್ನಾಗಿ ಕುದ್ದಿದ ನಂತರ ಚೆನ್ನಾಗೇ ಟೇಸ್ಟ್ ಬರ್ತದೆ. ಈ ಸಾರು ನಿಮಗೆ ಚಪಾತಿ, ದೋಸೆ, ಅನ್ನ ಎಲ್ಲದಕ್ಕೂ ತುಂಬಾ ಸೂಟಾಗಿ ಮ್ಯಾಚ್ ಆಗ್ತದೆ. ನೀವು ಹಾಗೆಯೇ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ರೆಸಿಪಿ ಹೇಗಾಗಿದೆ ಅಂತ ತಿಳಿಸಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.